ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಮನ್ ಕಿ ಬಾತ್ನ ಈ ಬಾರಿಯ ಆವೃತ್ತಿಯಲ್ಲಿ ದೇಶ ಎದುರಿಸ್ತಾ ಇರುವಂತಹ ಸಮಸ್ಯೆ ತೈಲ ಅನಿಲ ಅಭಾವ ಮತ್ತು ವದಂತಿ ಇದೆಲ್ಲದರ ಬಗ್ಗೆ ಕಿವಿಗೊಡಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಟ್ಟಿದ್ದಾರೆ ಮತ್ತು ಈ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರ್ಯಾರು ಫಾಲ್ಸ್ ನ್ಯೂಸನ್ನು ಹಬ್ಬಿಸ್ತಾ ಇದ್ದಾರೆ, ಪೆಟ್ರೋಲ್ ಈ ಬಂಕಲ್ಲಿ ಸಿಗ್ತಿಲ್ಲ ಆ ಬಂಕಲ್ಲಿ ಸಿಗ್ತಿಲ್ಲ ಅಂತ ವಿಕೃತ ಖುಷಿ ಪಡ್ತಾ ಇದ್ದಾರಲ್ಲ, ಅಂಥವರಿಗೆ ಜನ ಬಲಿಯಾಗಬಾರ್ದು ಅಂತ ಕರೆ ಕೊಟ್ಟಿದ್ದಾರೆ. ದೇಶದ ಜನತೆ ಒಂದಾದರೆ ಮಾತ್ರ ಈಗಿನ ಸಂಕಷ್ಟದಿಂದ ಹೊರಬರೋದಕ್ಕೆ ಸಾಧ್ಯ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಇಂಥ ಸಂದರ್ಭದಲ್ಲೂ ರಾಜಕಾರಣ ಮಾಡ್ತಿರೋದು ಸರಿಯಲ್ಲ ಅಂತ ವಿಪಕ್ಷಗಳಿಗೆ ತಿವಿದಿದ್ದಾರೆ. ಈಗಿನ ಕಠಿಣ ಸ್ಥಿತಿಯನ್ನು ನಾವು ದಾಟ್ತೇವೆ ಅನ್ನೋ ವಿಶ್ವಾಸವನ್ನು ಕೂಡ ನರೇಂದ್ರ ಮೋದಿ ಅವರ ಧ್ವನಿಯಲ್ಲಿ ನಾವು ಕಾಣಬಹುದಾಗಿತ್ತು. दुनिया के अलग अलग क्षेत्रों में लगातार युद्ध और संघर्ष की परिस्थितियां बनती चली गई. वर्तमान में हमारे पड़ोस में एक माह से भीषण युद्ध चल रहा है. हमारे लाखों परिवारों के सगे संबंधी इन देशों में रहते हैं, खासतौर पर खाड़ी देशों में काम करते हैं. मैं गल्फ कंट्रीज का बहुत आभारी हूं. वे ऐसे 1 करोड़ से ज्यादा भारतीयों को ದೇಶದ ಜನತೆ ಒಂದಾದರೆ ಮಾತ್ರ ಸಂಕಷ್ಟದಿಂದ ದೂರ ಅನ್ನೋದರ ಮೂಲಕ ಈ ಟೈಮ್ನಲ್ಲಿ ಇವ್ರು ವಿಫಲ ಅವ್ರು ವಿಫಲ ಅಂತ ಹೇಳ್ಕೊಂಡು ಓಡಾಡಬೇಡಿ, ಮತ್ತು ಕಠಿಣ ಪರಿಸ್ಥಿತಿ ಇದೆ ಹಾಗಂತ ವಿಶ್ವಾಸವನ್ನು ಕಳ್ಕೊಳ್ಬೇಡಿ, ಪ್ಯಾನಿಕ್ ಆಗಬೇಡಿ ಅಂತ ಮತ್ತೊಮ್ಮೆ ಸರ್ಕಾರ ಹೇಳ್ತಾ ಇದೆ.